ಎಲ್ಲರಿಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇಲ್ಲಿವರೆಗೂ 16 ವರ್ಷದಿಂದ ಸತತವಾಗಿ ದಾಸೋಹವನ್ನು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಸ್ವಲ್ಪ ಹೆಚ್ಚು ಮಾಡಿಕೊಂಡು ದಾಸೋಹ ಮಾಡ್ತಾ ಇದ್ದೀವಿ. ಹೋದ ವರ್ಷಕ್ಕಿಂತ ಇವತ್ತು ಜಾಸ್ತಿ ಇದೆ, ಜನನೂ ಜಾಸ್ತಿ ಇದೆ. ಅದೇ ರೀತಿ ದಾಸೋಹ ಮಾಡ್ತಾ ಇದ್ದೀವಿ ಅಂತ ಹೇಳುತ್ತಾ ದಾನದಲ್ಲಿ ಶ್ರೇಷ್ಠವಾದದ್ದು ಅನ್ನದಾನ. ಅದಕ್ಕೋಸ್ಕರ ಈ ಒಂದು ಅನ್ನದಾನ ಪ್ರಸಾದವನ್ನು ಇಲ್ಲಿ ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದೀವಿ. ಈ ವರ್ಷವೂ ಹಮ್ಮಿಕೊಳ್ತಾ ಇದ್ದೀವಿ. ನಾವೆಲ್ಲ ಪ್ರಸಾದ ಸೇರಿಸಿ ಪವಿತ್ರರಾಗಬೇಕಂತ ಕೇಳ್ಬೋದು. ಮಹೇಶ್ ಮಜ್ಜಿಗೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯ ಕೋರುತ್ತಾ, ಇಂದಿನ ದಿವಸ ಮಹಾಶಿವರಾತ್ರಿಯ ನಿಮಿತ್ತ ನಮ್ಮ ಸುಕ್ಷೇತ್ರ ಪಾಪ್ನೆಸ್ನಲ್ಲಿ ನಮ್ಮ ಅಲಂಪ್ರಭು ಫೋಟೋ ಸ್ಟುಡಿಯೋ ವತಿಯಿಂದ ಅಲ್ಪೋಪಹಾರ ವ್ಯವಸ್ಥೆ ಮಾಡಿದ್ದೀವಿ. ಇಂದಿಗೆ 16 ವರ್ಷದ ಚಾಲನೆಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಶಬ್ದಾಡಿ ಮಾಡಿದ್ದೀವಿ. ಬಹಳ ಅದ್ದೂರಿಯಾಗಿ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಇರೋದು ನಾವು ವೃತ್ತಿಯಲ್ಲಿ ಛಾಯಾಗ್ರಾಹಕರು, ಆದರೆ ನಮ್ಮ ಛಾಯಾಗ್ರಾಹಕರ ಬಾಂಧವ್ಯದಿಂದ ನಾವು ಈ ದಿನ ಬಹಳಷ್ಟು ಸುಂದರವಾಗಿ ಈ ದಿವಸ ನಾವು ಆರಂಭ ಮಾಡಿದ್ದೀವಿ. ಜನ ಅಂದರೆ ಜನಸಾಗರ ಇದೆ. ಸುಮಾರು ಇಲ್ಲ ಅಂದರೆ ಒಂದು 40-50 ಸಾವಿರಕ್ಕಿಂತ ಹೆಚ್ಚು ಜನ ನಾವು ನೋಡ್ತೀವಿ. ಬಹಳ ಆನಂದವಾಗ್ತಾ ಇದೆ ದಾಸೋಹದಲ್ಲಿ. ಅದಕ್ಕೆ ತನಗೆ ಬಚ್ಚಿದ್ದು ಪರಿಗೆ ಆದಷ್ಟು ನಾವು ಏನೋ ಅಂತಾರ ಅಂತ ಹಾಗೇನೂ ಇಲ್ಲ. ನಮ್ಮಲ್ಲಿ ಮಾಡಿದ ಕೆಲಸ ನಾವು ಫೋಟೋಗ್ರಾಫಿ ಆದರೆ ಬಂದಂಥ ಆದಾಯದಿಂದ ನಾವು ಈ ಥರ ಸೇವೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಈ ಥರ ಮಾಡಲಿ ಮತ್ತು ಇದೇ ಥರ ಮುಂದಿನ ವರ್ಷ ಹೆಚ್ಚಾಗಲಿ. ಎಲ್ಲ ಭಕ್ತಾದಿಗಳು ಬಹಳಷ್ಟು ಪ್ರೇರಣೆಯಿಂದ ನಮಗೆ ಮಾಡಿಸ್ತಾ ಇದ್ದಾರೆ. ಯಾವುದೋ ಗದ್ದೆಯಲ್ಲಿ ಬಹಳ ನಮ್ಮ ಎಲ್ಲ ಪರಿವಾರದಿಂದ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಸುಮಾರು 16 ವರ್ಷದಿಂದ ಸತತವಾಗಿ ಅಲಂಪ್ರಭು ಫೋಟೋ ಸ್ಟುಡಿಯೋವಾಗಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷ ಬಹಳಷ್ಟು ಹೆಚ್ಚಿಗೆ ಪ್ರಸಾದ ಸರ್ವರ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರುತ್ತೀವಿ. ನಾವು ಪ್ರತಿ ವರ್ಷ 16ನೇ ವರ್ಷದ ದಾಸೋಹ ಪ್ರತಿ ವರ್ಷವೂ ಮಾಡ್ತೀವಿ. ಹಾಗೆ ಇನ್ನು ಸತತವಾಗಿ ಮುಂದೆ ಬರುವ ಬಹಳ ಸೂಕ್ತವಾಗಿ ನಾವು ದಾಸೋಹ ಮಾಡುತ್ತೀವಿ ಎಂದು ಹೇಳ್ತಾ, ಹಾಗೆ ಬಂದಂಥ ಎಲ್ಲ ಭಕ್ತರಿಗೆ ಧನ್ಯವಾದಗಳು. ನಾವು ಬಹಳ ಸಂತೋಷ ಆಗಿದೆ.